ಗೆಣಸಿನ ಗೋಲಿ ಬಜೆ ಮಾಡಲಿಕ್ಕೆ ನಾವೀಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದು ಕಡಲೆ ಹಿಟ್ಟು, 2 ಚಮಚ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ, ಒಂದು ಚಮಚ ಉಪ್ಪು, ಕಾಲು ಚಮಚ ಸಾಂಬಾರ್ ಪೌಡರ್, ಅರ್ಧ ಚಮಚ ಮೆಣಸಿನ ಪೌಡರ್, ಒಂದು ಕಾಲು ಲೋಟ ಮಜ್ಜಿಗೆ. ನೀರನ್ನ ಸ್ವಲ್ಪ ನೋಡಿ ಹಾಕೋಬೇಕು. ನೋಡಿ, ಈ ಹದದಲ್ಲಿದ್ದರೆ ಸಾಕು ಹಿಟ್ಟು. ಗೆಣಸಿನ ಗೋಲಿ ಬಜೆಗೆ ಗೆಣಸು, ಬೇಯಿಸಿರೋಂಥ ಗೆಣಸಿದು ಸಿಪ್ಪೆ ತೆಕ್ಕೋಬೇಕು. ಈರುಳ್ಳಿ, ಕ್ಯಾರೆಟ್, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಬೇಕು. ಈಗ ನಾವು ಗೆಣಸಿನ ಸಿಪ್ಪೆ ತೆಕ್ಕೊಳ್ಳೋಣ. ನೋಡಿ, ಸಿಪ್ಪೆ ತೆಕ್ಕೊಂಡಿದ್ದೀನಿ. ಇದನ್ನ ಈಗ ಸ್ಮ್ಯಾಶ್ ಮಾಡ್ಕೊತೀನಿ ನಾನೀಗ. ಸ್ಮ್ಯಾಶ್ ಮಾಡ್ಕೊಂಡಿರೋ ಗೆಣಸಿಗೆ ನಾನೀಗ ತುರಿದಿರೋ ಕ್ಯಾರೆಟ್, ಈರುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಹಾಕಿ ಕಲಿಸ್ತೀನಿ. ಇದಕ್ಕೀಗ 1 ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ಖಾರ ಬೇಕು ಅಂತಿದ್ರೆ 1/4 ಚಮಚ ಮೆಣಸಿನ ಪುಡಿ ಹಾಕೋಬೇಕು. ಈಗ ಚೆನ್ನಾಗಿ ಕಲಸಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನೋಡಿ, ಕಲಸಿದ್ದಾಗಿದೆ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ತೀನಿ ನಾನೀಗ. ನೋಡಿ, ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕರಿಲಿಕ್ಕೆ ಬಾಣಲಿಲಿ ಎಣ್ಣೆಯನ್ನು ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಕರಿಲಿಕ್ಕೆ. ಈಗ ಎಣ್ಣೆ ಕಾದಿದೆ. ನಾನು ಈ ಉಂಡೆಗಳನ್ನೆಲ್ಲ ಹಿಟ್ಟೊಳಗೆ ಹಾಕಿ ಹೀಗೆ ಮಾಡಿ ಬಾಣಲಿಗೆ ಹಾಕ್ತೀನಿ. ನೋಡಿ, ಈ ಬಣ್ಣಕ್ಕೆ ಬಂದಿದೆ. ಈಗ ಬೆಂದಿದೆ ಅಂತ ಇದನ್ನ ನಾನು ತೆಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಗೆಣಸಿನ ಗೆಡ್ಡೆಯ ಗೋಲಿ ಬಜೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.